ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ತಮ್ಮಲ್ಲಿ ನೋಡಿರ್ತೀರ. ಇವತ್ತು ಆಯುಧ ಪೂಜೆ ಸ್ಪೆಷಲ್. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಾಗೆ ಗಾಡಿ ಎಲ್ಲನೂ ಸರ್ವಿಸ್ ಮಾಡಿ ಗ್ರೀಸ್ ಹೊಡಿಸಿ ನಿಲ್ಸಿದ್ದೀವಿ. ಸೊ ಇವಾಗ ಗಾಡಿ ಪೂಜೆ ಮಾಡೋ ಟೈಮ್ ಆಯಿತು. ಇವಾಗ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಯ್ತೀನಿ. ಈಗ ಹೊರಡೋ ಸಮಯ. ಬನ್ನಿ ಗಾಡಿ ಹತ್ರ ಸಿಗ್ತೀನಿ. ಇವಾಗ ಗಾಡಿ ಹತ್ರ ಬಂದು ನೋಡಿ, ಗಾಡಿ ಇಲ್ಲಿ ನಿಂತಿದೆ. ನಮ್ಮ ಅಪ್ಪನ ಬಂದವ್ರೆ. ಇವಾಗೆಲ್ಲ ರೆಡಿ ಮಾಡೋದು. ಇವಾಗ ಗಾಡಿ ಒಳಗೆ ಕೂತಿದ್ದೀನಿ. ಸೀನೇನಪ್ಪ ಅಂತಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವೊಂದ್ಸಲ ಗಾಡಿ ತೊಗೊಳ್ತೀವಿ, ಸರ್ವಿಸ್ ಮಾಡಿದ್ರೆ ಇನ್ನೊಂದ್ಸಲ ತೊಳಿತೀವಿ. ಅದಕ್ಕೆ ಗಾಡಿನ ಈಗ ಹಿಂದೆ ಹಾಕ್ತಾ ಇದ್ದೀನಿ. ಪೂಜೆ ಮಾಡಬೇಕು, ಇಲ್ಲಿ ನೀರಾದರೆ ಪೂಜೆ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಗಾಡಿ ಹಿಂದೆ ಹಾಕ್ತಾ ಇದ್ದೀವಿ. ಈಗ ನಮ್ಮ ಅಪ್ಪನೇ ಗಾಡಿ ತೊಳಿತಾ ಇದ್ದಾರೆ ಅಂದ್ಬಿಟ್ಟು ನೋಡಿ ಎಷ್ಟು ಗಲೀಜು ಬರ್ತಾ ಇದೆ. ಸರ್ವಿಸ್ ಮಾಡಿದ್ರೂ ತುಂಬ ಅಂದರೆ ತುಂಬ ಗಲೀಜಾಗಿದೆ. ಇನ್ನು ಇವಾಗ ನೋಡಿ ಇಲ್ಲೆಲ್ಲ ಸೈಡಲ್ಲೂ ಹಾಗೆ ರೀತಿದೆ. ಇನ್ನೊಂದ್ಸಲ ನಾವೇ ನೀರು ಹಿಡಿದು ನೀನು ಪೂಜೆ ಟೈಮ್ ಆಯಿತು, ಪೂಜೆ ಸ್ಟಾರ್ಟ್ ಮಾಡಬೇಕಷ್ಟೆ. ನಮ್ಮ ಜೊತೆಗೆ ಎಲ್ಪ್ ಮಾಡೋಕ್ಕೆ ನೋಡಿ ಇವನವನೇ. ನಿನ್ನೆ ಮಾರ್ಕೆಟಿಂದ 20 ಸಾಮಂತಿಗೆ ಎಲ್ಲ ತಂದಿದ್ದು. ಈಗ ಅದನ್ನು ಡೆಕೋರೇಟ್ ಮಾಡಬೇಕು. ಈಗ ಹಾರ ಕಟ್ಟಿದ್ದೀವಿ ಇಲ್ಲಿ. ಈಗ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇವನಿಗೇನೋ ಆಗಲಿ ಹೊಟ್ಟೆ ಹಸಿವಂತೆ. ಏನಪ್ಪ ನಿಂಗೆ ಹೊಟ್ಟೆ ಹಸಿವಂತೆ? ಬನ್ನಿ, ಅವನಿಗೆ ಊಟ ಮಾತ್ರ ಮಾಡಿಸೋದಿಲ್ಲ, ಪೂಜೆ ಆಗೋ ತನಕ. ಇವತ್ತು ಸುಮಾರು ಗಾಡೀಲಿ ಎಲ್ಲ ಬರೀ ಮುಂದೆ ಡೆಕೋರೇಷನ್ ಮಾಡ್ತಾರೆ, ಬಟ್ ಹಿಂದೆ ಏನು ಮಾಡಲ್ಲ. ಸೊ ನಾನು ಹಾಗೆ ಮಾಡಬಾರ್ದು ಅಂತ ನೋಡಿ ಬಾಳೆಕಂದು ಕಟ್ಟಿ ಹೂವು ಕಟ್ತಾ ಇದ್ದೀವಿ. ಇಲ್ಲಿ ನಾವು ಅಪ್ಪನ ಹತ್ರ ಇಸ್ಕೊಬೇಕೀಗ. ಈಗ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಬಡ್ದಾಯಿತು. ಇವಾಗ ಪೂಜೆ ಮಾಡೋ ಸಮಯ. ಈಗ ಎಲ್ಲ ಮಾಡ್ತಾ ಇದ್ದಾರೆ ಮುಂದೆ, ನಾವು ಹಿಂದೆ ನಿಂತಿದ್ದೀವಿ. ಯಾಕೆ ಅಂದರೆ ನಾನು ಯಾವಾಗಲೂ ಲಾಸ್ಟಲ್ಲಿ ಮಾಡೋದು ಪೂಜೆ. ಸೊ ಅದಕ್ಕೆ ಬನ್ನಿ ಇವಾಗ ಮಾಡೋಣ, ಪೂಜೆ ಸ್ಟಾರ್ಟ್ ಮಾಡಿ. ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಾಯಿತು. ಈಗ ನಮ್ಮಪ್ಪ ಚಾಕೆಲ್ಲ ಮಾಡುತ್ತವ್ರೆ. ನೋಡಿ ಫೈನಲ್ ಆಗಿ ನಮ್ಮ ಗಾಡಿ ಈ ರೀತಿ ಲುಕ್ ಬಂದಿದೆ. ಇವಾಗ ಇಷ್ಟೆಲ್ಲ ಆದಮೇಲೆ ನಮ್ಮ ಗಾಡೀಲಿ ಊರಲ್ಲಿ ಒಂದು ರೌಂಡ್ ಬಂದಿಲ್ಲ ಅಂದರೆ ಹೇಗೆ? ಬನ್ನಿ ಒಂದು ರೌಂಡ್ ಹೋಗೋಣ. ಹಾಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಯಾವುದೋ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಗೊತ್ತಿದೆ. ಇವಾಗ ಸೀನ್ ಏನಪ್ಪ ಅಂತಂದರೆ, ಈಗ ನಮ್ಮ ಒಬ್ಬರು ಪರಿಚಯದವ್ರದ್ದು ಮದುವೆ ಇದೆ. ಈಗ ರೆಡಿಯಾಗಿ ಈಗ ಅಲ್ಗೋಗ್ಬೇಕು. ನಮ್ಮಪ್ಪ ಬರಬೇಕು. ನಮ್ಮಪ್ಪ ಎಲ್ಲೋ ಹೊರಗಡೆ ಹೋಗೋರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ರೆಡಿ ಆಗಿಬಿಟ್ಟು ಫಂಕ್ಷನ್ ಹತ್ರ ಸಿಗ್ತೀನಿ. ಎಲ್ಲ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಬಂದು ಜಸ್ಟ್ ಈಗ ತಾನೇ ಮದುವೆ ಮುಗಿಸ್ಕೊಂಡು ಬಂದಾಯಿತು. ಮದುವೆ ಅಲ್ಲ, ರಿಸೆಪ್ಷನ್ನು. ಸೊ ಇವತ್ತಿನ ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ಇವತ್ತಿನ ದಿನ
ಇದು ಈ ವರ್ಷದ 5 ಪೂಜೆ ಲಾಗ್ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ಲಾಗ್ ಗೈಸ್.